ಸೊ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರೇನೋ ಲಾಕ್ ಆಗಿದ್ದಾರೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ವಿರುದ್ಧ ದೋಸ್ತಿಗಳು ಈಗ ಮುಗಿಬಿದ್ದಿದ್ದಾರೆ. ಅದೇ ಬೈಟ್ ಹೇಳಿಕೆಗಳು. ಸೊ ನೀತಿ ಸಂಹಿತೆ ಹೊತ್ತಲ್ಲಿ 94 ಕೋಟಿ ಹೋಗಿದೆ ಅಂತ ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯ ಕಡು ಭ್ರಷ್ಟ ಅಪ್ರಾಮಾಣಿಕ ಅಂತ ಸಿಎಂ ಅಂತ ಜೋಶಿ ಅವರು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರಿಗೆ ಗೊತ್ತಿದ್ದೇ ಹಗರಣ ನಡೆದಿದೆ ಅಂತ ಶೆಟ್ಟರ್ ಅವರ ಆರೋಪ. ದಲಿತರ ಹಣಕ್ಕೆ ಕನ್ನ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರ ಆಕ್ರೋಶ. 187 ಕೋಟಿ ಹಣದಲ್ಲಿ 94 ಕೋಟಿ ಹಣ ಒಂದು 10-15 ಬೇನಾಮಿ ಅಕೌಂಟ್ಗಳಿಗೆ 5 ಕೋಟಿಯಿಂದ 3 ಕೋಟಿವರೆಗೆ 5 ಕೋಟಿಯಿಂದ 3 ಕೋಟಿವರೆಗೆ ಬೇನಾಮಿ ಅಕೌಂಟ್ಗೆ ಏನು ಹಣ ಹೋಗಿದೆ. ಯಾವ ಸಂದರ್ಭದಲ್ಲಿ ಹೋಯಿತು? ಮಾರ್ಚ್ ತಿಂಗಳಲ್ಲಿ ಹೋಗಿರತಕ್ಕಂಥ ಹಣ. ಲೋಕಸಭಾ ಚುನಾವಣೆಯ ಕೋಡ್ ಆಫ್ ಕಂಡಕ್ಟ್ ಪ್ರಾರಂಭ ಆದಂಥ ಸಂದರ್ಭ, ಲೋಕಸಭೆಗೆ ಚುನಾವಣೆ ಪ್ರಾರಂಭ ಆದಂಥ ಸಂದರ್ಭ, ಕೋಡ್ ಆಫ್ ಕಂಡಕ್ಟು ದೇಶದಲ್ಲಿ ಜಾರಿಗೆ ಬಂದಿದೆ. ಆ ಸಂದರ್ಭದಲ್ಲಿ ಸುಮಾರು 94 ಕೋಟಿ ಹಣ ಯಾವ್ಯಾವುದೋ ಹೆಸರುಗಳಲ್ಲಿ ಅಕೌಂಟ್ ಓಪನ್ ಮಾಡಿ ಒಂದೊಂದು ಅಕೌಂಟ್ಗೆ 3 ಕೋಟಿಯಿಂದ 5 ಕೋಟಿವರೆಗೆ ಹಣ ಸ್ವೇಚ್ಛಾಚಾರವಾಗಿ ಟ್ರಾನ್ಸ್ಫರ್ ಆಗಿರತಕ್ಕಂಥದ್ದು ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಬಹುಶಃ ಅಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಂಥ ಇನ್ನೊಬ್ಬ ನೌಕರ ಚಂದ್ರಶೇಖರ್ ಆತ್ಮಹತ್ಯೆಯಲ್ಲಿ ಡೆತ್ ನೋಟನ್ನು ಏನು ಬರೆದಿಟ್ಟು ತೀರ್ಕೊಂಡು ಹೋದ್ರು. ಅವ್ರ ಆತ್ಮಹತ್ಯೆಗೆ ಶರಣಾಗದೆ ಹೋಗಿದ್ರೆ, ಬಹುಶಃ ಡೆತ್ ನೋಟು ಇರದೆ ಹೋಗಿದ್ರೆ, ಮುಖ್ಯಮಂತ್ರಿಗಳೇ ಈ ಪ್ರಕರಣ ಏನ್ ಮಾಡ್ತಾ ಇದ್ರಿ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕೌಂಟದಲ್ಲಿದ್ದು ನೂರಾರು ಜನರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಮತ್ತು ಇದು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರಿಗೆ ಗೊತ್ತಿದ್ದೇ ಮಾಡಿರುವಂಥದ್ದು. ಅಂದರೆ ದಿಸ್ ಈಸ್ ಎ 100% ಕರಪ್ಟ್ ಗೌರ್ಮೆಂಟ್. ನೀವು ಇಲ್ಲಿವರೆಗೆ ಯಾಕೆ ಸುಮ್ಕೂತೀರಿ? ನಿಮ್ಮ ಹಣಕಾಸು ಇಲಾಖೆ ಅವೆಲ್ಲ ಫೈಲು ಇವತ್ತು ಯಾವುದೋ ಒಂದು ಅಕೌಂಟ್ನಲ್ಲಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಹಣ ವಿಡ್ರಾ ಆಗ್ತದಂದ್ರೆ ಬೇರೆ ಅಕೌಂಟಿಗೆ ಜಮಾ ಆಗ್ತದೆ, ಅದೆಲ್ಲವೂ ಫೈನಾನ್ಸ್ ಇಲಾಖೆಗೆ ಬಂದೇ ಬರ್ತದೆ. ಹಂಗಾರೆ ಅಲ್ಲಿ ಅಧಿಕಾರಿಗಳು ಏನು ಮಾಡಿದ್ರು? ಇದಕ್ಕೆ ಯಾಕೆ ಕ್ವಶನ್ ಮಾಡಲಿಲ್ಲ? ಮುಖ್ಯಮಂತ್ರಿಗಳ ಕಡೆ ಫೈಲ್ ಬರ್ತದೆ, ಅವ್ರು ಯಾಕೆ ಕ್ವಶನ್ ಮಾಡಲಿಲ್ಲ? ಹಾಗೆ ನಿಮ್ದು ಇನ್ವಾಲ್ವ್ ಇಲ್ದಿದ್ರೆ, ನಿಮ್ಮ ಗಮನಕ್ಕೆ ಬರದೇ ಇದ್ರೆ ಇದೆಲ್ಲ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. 100 ಕೋಟಿ ಅದಕ್ಕೆ ನೋಡ್ರಿ, ಬಂಡದವನ್ನ ರಾಜಕಾರಣ ಮಾಡಿದ್ರೆ ಯಾರೇನು ಮಾಡೋದು? ಅದಕ್ಕಾಗಿ CBI ತನಿಖೆ ಕೊಡಿ ಅಂತ ಹೇಳ್ತೇನೆ ನಾನು. ಈ ಸೋರಿಕೆಗೆ ಕಾರಣ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು. ಯಾಕೆ ಅಂತಂದ್ರೆ, ನಾನು ಮೊದಲಿಂದ ಹೇಳ್ತಿದ್ದೀನಿ, ಬೇರೆ ಜನರು ನೆನೆಸಿದ ಅಂದುಕೊಂಡಷ್ಟು ದಲಿತರ ಹಣವನ್ನ ಈ ರೀತಿ ನೀವು ಇವತ್ತು ಕನ್ನ ಹಾಕಿ, ಖಜಾನೆಗೆ ಕನ್ನ ಹಾಕಿ ಮುಖ್ಯಮಂತ್ರಿ ಹೆಸರು ಯಾಕೆ ನಾನು ಪದೇ ಹೇಳ್ತೀನಿ ಅಂತಂದ್ರೆ, ನಾಮಕಾವಸ್ಥೆಗೆ ನೀವು ಒಬ್ಬ ಮಂತ್ರಿಯನ್ನಿಟ್ರಿ, ಸೋಷಿಯಲ್ ವೆಲ್ಫೇರ್ಗೆ HC ಮಹದೇವಪ್ಪನಿಟ್ಟಿದ್ದೀರಿ. ಅವ್ರ ಕೈಯಲ್ಲಿ ಹಣನ ನೀವು ಬೇರೆ ಕಡೆಗೆ ಡೈವರ್ಟ್ ಮಾಡಿಸ್ತೀರಿ. ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೇಳುತ್ತಾ ಇದ್ದಿದ್ದೇನು 40% ಗೌರ್ಮೆಂಟ್ ಅಂತ ಕರೀತಾ ಇದ್ದಿದ್ದು. ಆದರೆ ಈಗ 187 ಕೋಟಿಯಲ್ಲಿ 94 ಕೋಟಿ ಖೋತ ಅಂದರೆ ಎಷ್ಟಾಯಿತು? 50% ಆಗೋಯ್ತು. ಅಂದರೆ 50% ಗೌರ್ಮೆಂಟ್ ಆಯಿತು. ಅವರ 40% ಅಂತ ಕರೆದು ಅದನ್ನು ಇನ್ನೂ ಸಾಬೀತು ಮಾಡೋಕ್ಕಾಗಿಲ್ಲ ನಿಮಗೆ. ಈಗ ನೀವು ದಾಖಲೆ ಸಮೇತವಾಗಿ ನಿಮ್ಮ ಮುಂದೆ ಇರುವಂಥದ್ರಲ್ಲಿ 94 ಕೋಟಿ ಡಮಾರ್ 5 ಕೋಟಿ ವಾಪಸ್ ಬಂದಿದೆ ಅಂತ ಹೇಳ್ತಾ ಇದ್ರೆ 89 ಕೋಟಿ ಅಂದರೆ 50% ಕಮಿಷನ್ ಸರ್ಕಾರನ ಇದು ಅಂತ ಪ್ರಶ್ನೆ ಮೂಡುತ್ತೆ. ಕಾರಣ ಕಣ್ಣಿಗೆ ಕಾಣಿಸುವಂಥ ದಾಖಲೆಗಳಿವೆ. ಅಲ್ಲಿ 40%ಅಲ್ಲಿ ದಾಖಲೆಗಳೇ ಇರಲಿಲ್ಲ, ಬರೀ ಹೇಳಿಕೆಗಳಿದ್ವು. ಏನು ಹೇಳಬೇಕು ಇದಕ್ಕೆ? ಅಥವಾ ನೀವು 40% ನಾವು ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದ್ರೋ ಗೊತ್ತಾಗ್ತಿಲ್ಲಪ್ಪ.